ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಒಂಥರ ಪಾಪಸ್ ಕಳ್ಳಿ ಗಿಡದ ಥರ ಹಣಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಹಂಗಿದ್ರೆ ಕೆಲಸ. ಹೌದು, ನಿಜ ನೀವು ಹೇಳೋದು. ಈಗ ಪಕ್ಷಾತೀತವಾಗಿ ಪ್ರದೇಶಾತೀತವಾಗಿ ಇದೇ ವ್ಯವಸ್ಥೆ ಜಾರಿಯಲ್ಲಿದೆ. ಅದು ಒಂದು ಕಾಲಘಟ್ಟ, ಅದು ಚೇಂಜ್ ಆಗುತ್ತೆ. ಯಾವತ್ತೂ ಯಾವುದೇ ವಿಷಯಗಳು ಶಾಶ್ವತವಾಗಿ ಇರಲ್ಲ. ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಣಕ್ಕೆ ಭಾಳ ಪ್ರಾಧಾನ್ಯತೆ ಇದೆ. ಅದು ಸನ್ಮಾರ್ಗದ ಹಣನೋ ದುರ್ಮಾರ್ಗದ ಹಣನೋ ಅನ್ಯಾಯದ ಹಣನೋ ನ್ಯಾಯದ ಹಣನೋ ಯಾವುದೂ ಭೇದ ಭಾವ ಇಲ್ಲ. ಬರೇ ಪ್ರತಿಯೊಂದು ಸ್ಟೆಪ್ಪಲ್ಲಿ, ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ವಿಷಯದಲ್ಲಿಯೂ ಸಹಿತ ದುಡ್ಡು ಭಾಳ ಮಹತ್ವದ್ದಾಗಿದೆ. ಆದ್ದರಿಂದ ಆ ಪರಿಸ್ಥಿತಿ ಬದಲಾಗಬೇಕು, ಬದಲಾಗುತ್ತೆ ಅಂತಕ್ಕಂಥ ಆಶಯ ನನಗಿದೆ. ಲೋಕಾಯುಕ್ತ, ಇಡಿ, ಮತ್ತೊಂದು ಎಲ್ಲರೂ ಕೆಡಿಸಿದ್ದಾರೆ. ಈಗ ಸಂವಿಧಾನಿಕ ಸಂಸ್ಥೆಗಳು, ಲೋಕಾಯುಕ್ತ ಇರ್ಬೋದು, ಲೋಕ್ ಸೇವಾ ಆಯೋಗ ಇರ್ಬೋದು, ಅಥವಾ ಹೈಕೋರ್ಟ್ ಇರ್ಬೋದು, ಅಥವಾ ಬೇರೆ ನ್ಯಾಯಾಲಯಗಳಿರ್ಬೋದು, ಅಥವಾ ಆಲ್ ಇಂಡಿಯಾ ಸರ್ವಿಸಸ್ ಇರ್ಬೋದು, ಎಲ್ಲದರಲ್ಲಿಯೂ ಸಹಿತ ಈಗ ಬ್ಯಾಡ್ ಶಿಪ್, ರಾಂಗ್ ಎಲಿಮೆಂಟ್ಸ್ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಒಟ್ಟಾರೆ ವಾತಾವರಣ. Overall situation in the country and the state is primarily responsible for this kind of sad state of affairs. ಇದನ್ನೆಲ್ಲ ನೋಡಿದ್ರೆ ನಮಗೆ ನಂಬಿಕೆ ಅನ್ನೋದು ಇನ್ನೂ ಇದೆಯಾ, ಉಳ್ಕೊಳತ್ತಾ? ಇದೆ, ಇಂದು ಸ್ವಲ್ಪ ಲೇಟ್ ಆಗ್ಬೋದು. ಸತ್ಯಕ್ಕೆ ಜಯ, ಸತ್ಯವೇ ಗೆಲ್ಲುತ್ತೆ, ಸತ್ಯಮೇವ ಜಯತೆ. ನಮ್ಮ ವ್ಯವಸ್ಥೆಯಲ್ಲಿ ಮೂಲಭೂತವಾಗಿ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರೈತನೋ, ದೇಶ ಕಾಯೋ ಸೈನಿಕನೋ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ಕಾಳಜಿನೇ ಮಾಡಲ್ವಲ್ಲ ಸರ್ ಸರ್ಕಾರ? ಇದು ಏನಾಗಿದೆ, ಇದು ಕಲಿಯುಗದ ನಿಯಮದ ಪ್ರಕಾರ ಇಲ್ಲಿ ನಾಟಕ, ಸಿನಿಮಾ ಮತ್ತು ಈಗ ನೋಡಿದ್ರಲ್ಲ ಕ್ರಿಕೆಟ್ ಬಂಡಿ, ಹಂಗೆ ಅದಕ್ಕೆ ಹೆಚ್ಚು ಬೆಲೆ. ಯಾರು ಪರಿಶ್ರಮ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ದುಡಿತಾರೆ, ಅವ್ರು ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಅಥವಾ ಸಾಮಾನ್ಯ ಕಾರ್ಮಿಕರು ಇರ್ಬೋದು, ಅಥವಾ ಸಾಮಾನ್ಯ ನೌಕರ ವರ್ಗದವ್ರು ಇರ್ಬೋದು, ಅವ್ರಿಗೇನು ಬೆಲೆ ಸ್ವಲ್ಪ ಭಾಳ ಕಡಿಮೆ. ಆದರೆ ನಾಟಕ ಮಾಡೋರಿಗೆ, ಹೀರೋಯಿಸಮ್ ಮಾಡೋರಿಗೆ, ಈ ರೀತಿ ಬೆಟ್ಟಿಂಗ್ ಮಾಡ್ಕೊಂಡು ಇದನ್ನು ಮಾಡೋರಿಗೆ ಸ್ವಲ್ಪ ಗೌರವ ತುಂಬ ಜಾಸ್ತಿ. ಸೈನಿಕರ ಬಗ್ಗೆನೂ ಹಂಗೆ ಅಲ್ಲ ಸರ್? ಸೈನಿಕರ ಬಗ್ಗೆನೂ ಹಂಗೆ ಇದೆ. ಯಾಕಂದರೆ ಸೈನಿಕರ ಬಗ್ಗೆನೂ ಸಹಿತ ಅವ್ರಿಗೆ ನ್ಯಾಯಬದ್ಧವಾಗಿ ಸಲ್ಲಬೇಕಾದ ಸಲ್ತಾ ಇಲ್ಲ. ಈ ಬ್ರಿಟಿಷ್ ಗೌರ್ಮೆಂಟಲ್ಲಿ ಅಥವಾ ಹಿಂದೆ ಇವನ್ ಮೊಘಲರ ಕಾಲದಲ್ಲಿಯೂ ಸಹಿತ ಸೈನಿಕರಿಗೆ ಏನು ಗೌರವ ಇತ್ತೋ ಆ ಗೌರವ ಇವತ್ತಿಲ್ಲ. ಸಮಾಜದಲ್ಲಿ ಸಾಮಾಜಿಕ ಸ್ಥಾನಮಾನ ಹೇಳ್ತೀನಿ ಕರೆಕ್ಟ್ ಇಲ್ಲ. ಮತ್ತು ಆರ್ಥಿಕವಾಗಿಯೂ ಅವ್ರಿಗೆ ಹೆಚ್ಚು ಅನುಕೂಲತೆಗಳಿದ್ದಾಗ ಈಗ ನೋಡಿದ್ರೆ ಭಾಳ ಕಡಿಮೆ ಆಗಿದೆ. ನಿಮ್ಮ ಸರ್ವೀಸಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಒಂದು ಕಾನೂನು ಚೌಕಟ್ಟಲ್ಲಿ ಇವ್ರಿಗೆ ಹೆಲ್ಪ್ ಮಾಡ್ಬೋದಾಗಿತ್ತು, ಬಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಏನಾದ್ರು ಅನಿಸಿದೆ ಸರ್? ಇಲ್ಲ, ನಾವು ಎಷ್ಟು ಸಾಧ್ಯದಷ್ಟು ಶಕ್ತಿ ಮೀರಿ ನಿಯಮಗಳನ್ನು ಜನರ ಪರವಾಗಿ, ನ್ಯಾಯದ ಪರವಾಗಿ, ರಾಜ್ಯದ ಹಿತದೃಷ್ಟಿಯಿಂದ ನಾವು ಅರ್ಥೈಸ್ಕೊಂಡು ಕೆಲಸ ಮಾಡಿದ್ದೀವಿ. ಮತ್ತು ಕೆಲವು ಸಲ ಇರ್ತವೆ, ಬಟ್ ನಮಗೇನು ಆ ಬಲಹೀನತೆ ಅನಿಸಿಲ್ಲ. ನಮಗೆ ಏನೋ ಅಬ್ಸ್ಟ್ಯಾಕಲ್ ಇದಾವೆ ಅಂತ ಅನಿಸಿಲ್ಲ. ನಾವು ಏನು ಮಾಡಬೇಕು ಅದನ್ನು ನ್ಯಾಯಬದ್ಧವಾಗಿ ಮಾಡಿಬಿಟ್ಟಿದ್ದೀವಿ. ಇವರು ನಮ್ಮ ಸಮೂಹ, ಅವನು ನಮ್ಮ ಸಮೂಹ, ಇವು ನಮ್ಮ ಸಮೂಹ ಅಲ್ಲ, ಈ ಥರ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತು. ಆ ರೀತಿ ಕೆಲಸ ಮಾಡಿಕೊಂಡ್ರೆ ಯಾವನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರಾಜಕೀಯ ಕ್ಷೇತ್ರ ಇರ್ಬೋದು, ಒಂದು ಪ್ರೊಡಕ್ಷನ್ ಅಥವಾ ಫ್ಯಾಕ್ಟ್ರಿ ಔದ್ಯೋಗಿಕ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಎಲ್ಲಿಯೂ ಆ ರೀತಿ ಭೇದ ಭಾವ ಮಾಡ್ಕೊಂಡು ಇದು ಮಾಡಲ್ಲ, ನಡೆಯಲ್ಲ. ಅಂಥ ಜನ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಎಲ್ಲ ಜನರು ನನ್ನವರು, ನನ್ನ ಅಣ್ಣ ತಮ್ಮಂದಿರು, ಕರ್ನಾಟಕದ ಎಲ್ಲ ಜನ ನಮ್ಮವರು. ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೆ ನೆಮ್ಮದಿ ತಂದು ಕೊಡಬೇಕು ಅಂತ ಪ್ರಯತ್ನ ಮಾಡಿದರೆ ಆವಾಗ ನಿಶ್ಚಿತವಾಗಿಯೂ ಯಶಸ್ಸು ನಮ್ಮದಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ಕಾರ. ವೀಕ್ಷಕರೇ, ಶಂಕರ್ ಬಿದರಿ ಅವರು ನಡೆದು ಬಂದ ದಾರಿ, ಅಧಿಕಾರದಲ್ಲಿದ್ದಾಗ, ನಿವೃತ್ತಿಯ ನಂತರ ಏನು ಮಾಡ್ತಾಯಿದ್ದಾರೆ ಅಂತಕ್ಕಂಥ ಸಮಗ್ರವಾದ ವಿವರವನ್ನು ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಪಾಡ್ಕಾಸ್ಟಲ್ಲಿ ಹೇಳಿದ್ದಾರೆ. ಅವರಿಗೆ ಗ್ಯಾರಂಟಿ ನ್ಯೂಸಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಓಕೆ, ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.